ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದು ಶಿವನ ಸಗುಣ ರೂಪವಾದ ಶಿವಲಿಂಗದ ಕುರಿತು ಲಿಂಗಾಷ್ಟಕಂ ಸ್ತೋತ್ರದ ಬಗ್ಗೆ ತಿಳಿಯೋಣ. ಲಿಂಗಾಷ್ಟಕಂ ಸ್ತೋತ್ರವು 8 ಚರಣಗಳನ್ನು ಹೊಂದಿರುವ ಸ್ತೋತ್ರ. ಮೊದಲು ಸ್ತೋತ್ರ ಮತ್ತು ಅದರ ಅರ್ಥ ತಿಳಿಯೋಣ. ब्रह्ममुरारिसुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा ಶಿವಲಿಂಗಂ. ಇದು ಮೊದಲ ಸಾಲು. ಇದರ ಅರ್ಥ: ಬ್ರಹ್ಮ, ವಿಷ್ಣು ಮತ್ತು ಇತರ ದೇವರುಗಳಿಂದ ಪೂಜಿಸಲ್ಪಟ್ಟ ಶುದ್ಧ, ಹೊಳೆಯುವ ಮತ್ತು ಉತ್ತಮವಾಗಿ ಅಲಂಕರಿಸಲ್ಪಟ್ಟ ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಇದು ಜನ್ಮ ಮತ್ತು ಮಾನವ ಜೀವನಕ್ಕೆ ಸಂಬಂಧಿಸಿದ ದುಃಖಗಳನ್ನು ನಾಶಪಡಿಸುತ್ತದೆ. ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ದೇವಮುನಿ ಪ್ರವರರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಇದು ಎರಡನೇ ಸಾಲು. ಇದರ ಅರ್ಥ: ದೇವತೆಗಳು ಮತ್ತು ಅತ್ಯುತ್ತಮ ಋಷಿಗಳಿಂದ ಪೂಜಿಸಲ್ಪಡುವ ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಇದು ಎಲ್ಲ ಆಸೆಗಳನ್ನು ಸುಟ್ಟು ಹಾಕುತ್ತದೆ. ಇದು ಕರುಣಾಮಯಿ. ಇದು ರಾವಣನ ಗರ್ವವನ್ನು ನಾಶಪಡಿಸಿತು. ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಸರ್ವಸುಗಂಧ ಸುಲೇಪಿತಲಿಂಗಂ ಬುದ್ಧಿವಿವರ್ತನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಇದು ಮೂರನೇ ಸಾಲು. ಇದರ ಅರ್ಥ: ಸುಂದರವಾಗಿ ವಿವಿಧ ಪರಿಮಳಯುಕ್ತ ಲೇಪನ ಹೊದಿಸಿರುವ ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಇದು ವ್ಯಕ್ತಿಯ ಆಧ್ಯಾತ್ಮಿಕ ಬುದ್ಧಿವಂತಿಕೆಗೆ ಮತ್ತು ವಿವೇಚನೆಗೆ ಕಾರಣ. ಇದು ಸಿದ್ಧರು, ದೇವತೆಗಳು ಮತ್ತು ಅಸುರರಿಂದ ಪ್ರಶಂಸಿಸಲ್ಪಟ್ಟಿದೆ. ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಕನಕ ಮಹಾಮಣಿ ಭೂಷಿತಲಿಂಗಂ ಫಣಿಪತಿವೇಷ್ಟಿತ ಶೋಭಿತಲಿಂಗಂ ದಕ್ಷಸುಯಜ್ಞ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಇದು ನಾಲ್ಕನೇ ಸಾಲು. ಇದರ ಅರ್ಥ: ಚಿನ್ನ ಮತ್ತು ಇತರ ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಇದು ಅತ್ಯುತ್ತಮ ಸರ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಇದು ದಕ್ಷನ ಮಹಾಯಾಗವನ್ನು ನಾಶಪಡಿಸಿತು. ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಕುಂಕುಮಚಂದನಲೇಪಿತಲಿಂಗಂ ಪಂಕಜಹರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಇದು ಐದನೇ ಸಾಲು. ಇದರ ಅರ್ಥ: ಕುಂಕುಮ ಮತ್ತು ಚಂದನದಿಂದ ಅಭಿಷೇಕಿಸಲ್ಪಟ್ಟ ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಇದು ಕಮಲದ ಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟಿದೆ. ಇದು ಹಲವಾರು ಜೀವಗಳ ಸಂಚಿತ ಪಾಪಗಳನ್ನು ನಾಶಪಡಿಸುತ್ತದೆ. ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ದೇವಗಣರ್ಚಿತ ಸೇವಿತಲಿಂಗಂ ಭಾವೈ ಭಕ್ತಿಭಿರೇವ ಚ ಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಇದು ಆರನೇ ಸಾಲು. ಇದರ ಅರ್ಥ: ದೇವತೆಗಳು ಮತ್ತು ಗಣಗಳಿಂದ ಸೇವೆ ಸಲ್ಲಿಸುವ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ.
ನಿಜವಾದ ಭಾವ ಮತ್ತು ಭಕ್ತಿಯೊಂದಿಗೆ ಸೇವೆ ಸಲ್ಲಿಸಿ ಮತ್ತು ಕೋಟಿ ಸೂರ್ಯ ತೇಜಸ್ಸನ್ನು ಹೊಂದಿದ ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಅಷ್ಟದಳೋ ಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಇದು 7ನೇ ಸಾಲು. ಇದರ ಅರ್ಥ 8 ದಳ ಹೂವುಗಳಿಂದ ಸುತ್ತುವರೆದಿರುವ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಇದು ಎಲ್ಲ ಸೃಷ್ಟಿಯ ಹಿಂದಿನ ಕಾರಣ ಮತ್ತು ಇದು 8 ವಿಧದ ದಾರಿದ್ರ್ಯಗಳನ್ನು ನಾಶಪಡಿಸುತ್ತದೆ. ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದರ್ಚಿತಲಿಂಗಂ ಪರಮಪದಂ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಇದು 8ನೇ ಸಾಲು. ಇದರ ಅರ್ಥ ಗುರುಗಳ ಅಧಿಪತಿಗಳಿಂದ ಪೂಜಿಸಲ್ಪಟ್ಟ ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ ಮತ್ತು ಸ್ವರ್ಗೀಯ ಉದ್ಯಾನದಿಂದ ಹೂವುಗಳಿಂದ ಯಾವಾಗಲೂ ಪೂಜಿಸಲ್ಪಡುವ ಯಾರು ಉತ್ತಮ ಮತ್ತು ಶ್ರೇಷ್ಠ ಆ ಶಾಶ್ವತ ಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ. ಫಲಶ್ರುತಿ: ಲಿಂಗಾಷ್ಟಕಂ ಇದಂ ಪುಣ್ಯಂ ಯಾ ಪಠೇ ಶಿವ ಸನ್ನಿಧೋ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ಇದರ ಅರ್ಥ ಶಿವಲಿಂಗದ ಬಳಿ ಈ ಲಿಂಗಾಷ್ಟಕವನ್ನು ಪಠಿಸುವವನು ಕೊನೆಯಲ್ಲಿ ಶಿವನ ವಾಸಸ್ಥಾನವನ್ನು ಹೊಂದುತ್ತಾನೆ ಮತ್ತು ಅವನ ಆನಂದವನ್ನು ಆನಂದಿಸುತ್ತಾನೆ. ಇತಿ ಶ್ರೀಲಿಂಗಾಷ್ಟಕಂ ಸಂಪೂರ್ಣಂ. ಶಿವಲಿಂಗಾಷ್ಟಕಂ ಸ್ತೋತ್ರವು ಭಗವಾನ್ ಶಿವನಿಗೆ ಅತ್ಯಂತ ಗೌರವಾನ್ವಿತ ಪ್ರಾರ್ಥನೆಯಾಗಿದೆ. ಇದನ್ನು ಆದಿಶಂಕರಾಚಾರ್ಯರು ರಚಿಸಿದ್ದಾರೆ. ಅವರನ್ನು ಭಗವಾನ್ ಶಿವನ ಅವತಾರ ಎಂದು ನಂಬಲಾಗಿದೆ. ಸ್ತೋತ್ರವು ಶಿವಲಿಂಗದ ಮೇಲೆ 8 ಚರಣಗಳನ್ನು ಹೊಂದಿದೆ. ಶಿವಲಿಂಗಾಷ್ಟಕಂ ಎನ್ನುವುದು ಶಿವನಿಗೆ ಲಿಂಗದ ರೂಪದಲ್ಲಿ ಸಲ್ಲಿಸುವ ಪ್ರಾರ್ಥನೆಯಾಗಿದೆ. ಭಗವಾನ್ ಶಿವನ ಕಡೆಗೆ ಪ್ರಾರ್ಥನೆಯು ನಂಬಿಕೆ, ವಿಧೇಯತೆ, ನಿಷ್ಠೆ ಮತ್ತು ಭಕ್ತಿಯ ಘೋಷಣೆಯಾಗಿದೆ. ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವವನು ಮೋಕ್ಷವನ್ನು ಪಡೆಯುತ್ತಾನೆ ಮತ್ತು ಅವನ ಜೀವನದ ಕೊನೆಯಲ್ಲಿ ಶಿವಲೋಕವನ್ನು ತಲುಪುತ್ತಾನೆ ಎಂದು ಹೇಳಲಾಗುತ್ತದೆ. ಸೋಮವಾರ, ಪ್ರದೋಷ ದಿನ, ಮಾಸ ಶಿವರಾತ್ರಿ, ಮಹಾಶಿವರಾತ್ರಿ ಮತ್ತು ಪವಿತ್ರ ಶ್ರಾವಣ ಮಾಸದ ಪ್ರತಿ ದಿನದಂದು ಶಿವಲಿಂಗಾಷ್ಟಕವನ್ನು ಪಠಿಸಲಾಗುತ್ತದೆ. ಇದನ್ನು ಮುಂಜಾನೆ ಅಥವಾ ಸಂಜೆಯ ವೇಳೆಯಲ್ಲಿ, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಶಿವಪೂಜೆ ಅಥವಾ ಶಿವನನ್ನು ಸ್ಮರಿಸುವಾಗ ಜಪಿಸಬೇಕು. ಶಿವಲಿಂಗವು ಶಿವ ಮತ್ತು ಶಕ್ತಿಯ ಶಾಶ್ವತ ಒಕ್ಕೂಟದಿಂದ ಬ್ರಹ್ಮಾಂಡದ ಸೃಷ್ಟಿಯ ಸಾಂಕೇತಿಕ ರೂಪವಾಗಿದೆ. ಶಿವಲಿಂಗಾಷ್ಟಕಂ ಶಿವನ ಮಹಿಮೆ ಮತ್ತು ಶಿವಲಿಂಗವನ್ನು ಪೂಜಿಸುವ ಪ್ರಯೋಜನಗಳನ್ನು ಪಟ್ಟಿ ಮಾಡುತ್ತದೆ. ಶಿವಲಿಂಗಾಷ್ಟಕವನ್ನು ಓದುವುದರಿಂದ ನಾವು ಮನಸ್ಸಿನ ಶಾಂತಿಯನ್ನು ಪಡೆಯುತ್ತೇವೆ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಈ ಸ್ತೋತ್ರವನ್ನು ಓದುವುದರಿಂದ ನಮ್ಮ ಜೀವನದಲ್ಲಿ ಉತ್ತಮ ಆರೋಗ್ಯ, ಸಮೃದ್ಧಿ ಮತ್ತು ಬುದ್ಧಿವಂತಿಕೆಯನ್ನು ತರುತ್ತದೆ. ಈ ಸ್ತೋತ್ರವನ್ನು ಓದುವುದರಿಂದ ನಮ್ಮ ಜೀವನದಲ್ಲಿ ಧನಾತ್ಮತೆಯನ್ನು ತರುತ್ತದೆ. ಇದು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತರುತ್ತದೆ ಮತ್ತು ಇದು ನಮ್ಮ ಜೀವನದಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ. ಈ ಸ್ತೋತ್ರವು ಶಿವ ಮತ್ತು ದೇವಿ ಪಾರ್ವತಿಯ ಆಶೀರ್ವಾದವನ್ನು ನೀಡುತ್ತದೆ. ಇದಿಷ್ಟು ಶಿವನ ಲಿಂಗಾಷ್ಟಕಂ ಸ್ತೋತ್ರದ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.